ಸಿದ್ದರಾಮಯ್ಯ ಓರ್ವ ಲೀಸ್ ಬೇಸ್ಡ್ ಸಿಎಂ ಹಿಂಗಂತೇಳಿ ಸಿದ್ದರಾಮಯ್ಯ ಅವರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಇರ್ತೇನೆ ಅಂತಾರೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ. HDK ಮಾತಿಗೆ ಧ್ವನಿಗೂಡಿಸಿದ ಆರ್ ಅಶೋಕ್ ಪಕ್ಕಾ ಲೀಸ್ ಬೇಸ್ಡ್ ಅಗ್ರಿಮೆಂಟ್ ಇದು. ಲೀಸ್ ಅಗ್ರಿಮೆಂಟ್ ಕೆಲವೊಮ್ಮೆ ಕ್ಯಾನ್ಸಲ್ ಆಗ್ಬೋದು. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮನೆ ಲೀಸ್ ಹಾಕತ್ತಾರಲ್ಲ, ಆ ರೀತಿ ಲೀಸ್ ಬೇಸ್ಡ್ ಸಿಎಂ ಸಿದ್ದರಾಮಯ್ಯನವರು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ ಅಂತ ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತೇಳಿ. ಅದು ಲೀಸ್ ಅಂತಲ್ಲ, ಲೀಸ್ ಬೇಸ್ ಅಂತಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು. ಆದ್ದರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ. ಪದೇ ಪದೇ ಅವರೇ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು. ಏನು ಹೇಳ್ತಾ ಇದ್ದಾರೆ ಅವರು? ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂದರೆ. ಮನೆ ಓನರು ಈಗ ಮನೇನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ. ಲೀಸ್ ಪೀರಿಯಡ್ ಮೇಲೆ ಹೋಗಬೇಕು. ಈಗ DK ಶಿವಕುಮಾರ್ ಏನು ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ಈಗ ಆಯಿತು, ನಿಂದು ಲೀಸ್, ನಿನಗೇನು ಲೀಸ್ ಕೊಟ್ಟಿದ್ರು, ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು, ಆ ಲೀಸ್ ಅವಧಿ ಮುಗಿದೋಯ್ತಪ್ಪ. ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ 2.5 ವರ್ಷ, ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾನೆ. ಅಷ್ಟೇ. ಇಲ್ಲಿ ಪಕ್ಕಾ ಇದು ಲೀಸು. ಇದು ಲೀಸ್ ಆಗಿರುವಂಥ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇದು ಈ ಸರ್ಕಾರ, ಈ ಕೇಂದ್ರದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಕೇರಳ, ವೇಣುಗೋಪಾಲ್ ಇದಕ್ಕೆ ಅವರೇ ಒಂದು ರೀತಿ ಸೂಪರ್ CM. ಅವ್ರದೇ ಡೈರೆಕ್ಷನ್ನು, ಅವರೇ ಪ್ರೊಡ್ಯೂಸರು ಎಲ್ಲ. ಸಿದ್ದರಾಮಯ್ಯ ಓರ್ವ ಲೀಸ್ ಬೇಸ್ಡ್ ಸಿಎಂ ಹಿಂಗಂತೇಳಿ ಸಿದ್ದರಾಮಯ್ಯ ಅವರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಇರ್ತೇನೆ ಅಂತಾರೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ. HDK ಮಾತಿಗೆ ಧ್ವನಿಗೂಡಿಸಿದ ಆರ್ ಅಶೋಕ್ ಪಕ್ಕಾ ಲೀಸ್ ಬೇಸ್ಡ್ ಅಗ್ರಿಮೆಂಟ್ ಇದು. ಲೀಸ್ ಅಗ್ರಿಮೆಂಟ್ ಕೆಲವೊಮ್ಮೆ ಕ್ಯಾನ್ಸಲ್ ಆಗ್ಬೋದು. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮನೆ ಲೀಸ್ ಹಾಕತ್ತಾರಲ್ಲ, ಆ ರೀತಿ ಲೀಸ್ ಬೇಸ್ಡ್ ಸಿಎಂ ಸಿದ್ದರಾಮಯ್ಯನವರು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ ಅಂತ ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತೇಳಿ. ಅದು ಲೀಸ್ ಅಂತಲ್ಲ, ಲೀಸ್ ಬೇಸ್ ಅಂತಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸು. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು. ಆದ್ದರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ. ಪದೇ ಪದೇ ಅವರೇ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು. ಏನು ಹೇಳ್ತಾ ಇದ್ದಾರೆ ಅವರು? ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂದರೆ. ಮನೆ ಓನರು ಈಗ ಮನೇನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ. ಲೀಸ್ ಪೀರಿಯಡ್ ಮೇಲೆ ಹೋಗಬೇಕು. ಈಗ DK ಶಿವಕುಮಾರ್ ಏನು ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ಈಗ ಆಯಿತು, ನಿಂದು ಲೀಸ್, ನಿನಗೇನು ಲೀಸ್ ಕೊಟ್ಟಿದ್ರು, ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು, ಆ ಲೀಸ್ ಅವಧಿ ಮುಗಿದೋಯ್ತಪ್ಪ. ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ 2.5 ವರ್ಷ, ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾನೆ. ಅಷ್ಟೇ. ಇಲ್ಲಿ ಪಕ್ಕಾ ಇದು ಲೀಸು. ಇದು ಲೀಸ್ ಆಗಿರುವಂಥ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇದು ಈ ಸರ್ಕಾರ, ಈ ಕೇಂದ್ರದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಕೇರಳ,
ವೇಣುಗೋಪಾಲ್ ಇದಕ್ಕೆ ಅವರೇ ಒಂದು ರೀತಿ ಸೂಪರ್ CM, ಅವ್ರದ್ದೇ ಡೈರೆಕ್ಷನ್ನು, ಅವರೇ ಪ್ರೊಡ್ಯೂಸರು ಎಲ್ಲ. ಸಿದ್ದರಾಮಯ್ಯ ಓರ್ವ ಲೀಸ್ ಬೇಸ್ಡ್ CM ಹಿಂಗಂತೇಳಿ ಸಿದ್ದರಾಮಯ್ಯ ಅವರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಇರ್ತೇನೆ ಅಂತಾರೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಲೀಸ್ ಬೇಸ್ಡ್ CM. HDK ಮಾತಿಗೆ ಧ್ವನಿಗೂಡಿಸಿದ ಆರ್ ಅಶೋಕ್ ಪಕ್ಕಾ ಲೀಸ್ ಬೇಸ್ಡ್ ಅಗ್ರಿಮೆಂಟ್ ಇದು. ಲೀಸ್ ಅಗ್ರಿಮೆಂಟ್ ಕೆಲವೊಮ್ಮೆ ಕ್ಯಾನ್ಸಲ್ ಆಗ್ಬೋದು. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮನೆ ಲೀಸ್ ಹಾಕತ್ತಾರಲ್ಲ, ಆ ರೀತಿ ಲೀಸ್ ಬೇಸ್ಡ್ CM ಸಿದ್ದರಾಮಯ್ಯನವರು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧವೇ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತೇಳಿ. ಅದು ಲೀಸ್ ಅಂತಲ್ಲ, ಲೀಸ್ ಬೇಸ್ ಅಂತಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸು. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು. ಆದ್ದರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ. ಪದೇ ಅವರೇ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು. ಏನು ಹೇಳ್ತಾ ಇದ್ದಾರೆ ಅವರು? ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂದರೆ. ಮನೆ ಓನರು ಈಗ ಮನೇನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ. ಲೀಸ್ ಪೀರಿಯಡ್ ಮೇಲೆ ಹೋಗಬೇಕು. ಈಗ DK ಶಿವಕುಮಾರ್ ಏನು ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ಈಗ ಆಯಿತು, ನಿಂದು ಲೀಸ್, ನಿನಗೇನು ಲೀಸ್ ಕೊಟ್ಟಿದ್ರು, ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು, ಆ ಲೀಸ್ ಅವಧಿ ಮುಗ್ದೋಯ್ತಪ್ಪ. ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ 2.5 ವರ್ಷ, ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾನೆ. ಅಷ್ಟೇ. ಇಲ್ಲಿ ಪಕ್ಕಾ ಇದು ಲೀಸು. ಇದು ಲೀಸ್ ಆಗಿರುವಂಥ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇದು ಈ ಸರ್ಕಾರ, ಈ ಕೇಂದ್ರದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಕೇರಳ, ವೇಣುಗೋಪಾಲ್ ಇದಕ್ಕೆ ಅವರೇ ಒಂದು ರೀತಿ ಸೂಪರ್ CM, ಅವ್ರದ್ದೇ ಡೈರೆಕ್ಷನ್ನು, ಅವರೇ ಪ್ರೊಡ್ಯೂಸರು ಎಲ್ಲ. ಸಿದ್ದರಾಮಯ್ಯ ಓರ್ವ ಲೀಸ್ ಬೇಸ್ಡ್ CM ಹಿಂಗಂತೇಳಿ ಸಿದ್ದರಾಮಯ್ಯ ಅವರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಇರ್ತೇನೆ ಅಂತಾರೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಲೀಸ್ ಬೇಸ್ಡ್ CM. HDK ಮಾತಿಗೆ ಧ್ವನಿಗೂಡಿಸಿದ ಆರ್ ಅಶೋಕ್